ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ಎಮರ್ಜೆನ್ಸಿ. ಇದು ನಮ್ಮ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಜೀವನದ ಮೇಲೆ ಬೇಸಾಗಿದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿಯನ್ನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿನಲ್ಲಿ ಇಂದಿರಾ ಗಾಂಧಿ ಅವರ ಬಾಲ್ಯವನ್ನ ತೋರಿಸ್ತಾರೆ. ಇಲ್ಲಿ ಇಂದಿರಾ ತಾಯಿ ಕಮಲಾ ನೆಹರುಗೆ ಟಿವಿ ಇರುತ್ತೆ. ಇದರಿಂದ ಇಂದಿರಾ ಅತ್ತೆ ಲಕ್ಷ್ಮಿ ಅವರನ್ನ ಒಂದು ರೂಮ್ ಅಲ್ಲಿ ಲಾಕ್ ಮಾಡಿಸ್ತಾರೆ. ಕೋಪಗೊಂಡ ಇಂದಿರಾ ತನ್ನ ತಂದೆ ಜವಾಹರ್ಲಾಲ್ ನೆಹರು ಹತ್ರ ಹೋಗಿ ಲಕ್ಷ್ಮಿ ಅತ್ತೆನ ಮನೆಯಿಂದ ಹೊರಗೆ ಹಾಕುವಂತೆ ಹೇಳ್ತಾಳೆ. ಆಗ ಜವಾಹರ್ಲಾಲ್ ನೆಹರು, ಹೋಗಿ ನಿಮ್ಮ ತಾತನಿಗೆ ಹೇಳು, ಈ ಮನೆ ಅವರ ಹೆಸರಲ್ಲಿದೆ ಅಂತ ಹೇಳ್ತಾರೆ. ಆಗ ಇಂದಿರಾ ತನ್ನ ತಾತ ಮೋತಿಲಾಲ್ ನೆಹರು ಹತ್ರ ಬರ್ತಾಳೆ. ಇಂದಿರಾ ತನ್ನ ತಾತನಿಗೆ ಲಕ್ಷ್ಮಿ ಅತ್ತೆನ ಮನೆಯಿಂದ ಹೊರಗೆ ಹಾಕು ಅಂತ ಹೇಳ್ತಾಳೆ. ಆಗ ಮೋತಿಲಾಲ್ ನೆಹರು, ನಾವೇನಾದ್ರೂ ಮಾಡ್ಬೇಕಾದ್ರೆ ನಮ್ಮ ಹತ್ರ ಅಧಿಕಾರ ಇರಬೇಕು, ಅಧಿಕಾರ ಇಲ್ಲಾಂದ್ರೆ ಯಾರು ನಮ್ಮ ಮಾತನ್ನ ಕೇಳೋದಿಲ್ಲ ಅಂತ ಹೇಳ್ತಾರೆ. ಈ ಒಂದು ಮಾತು ಇಂದಿರಾ ಮನಸ್ಸಲ್ಲಿ ತುಂಬಾ ಬಲವಾಗಿ ನಾಟ್ಕೊಳ್ಳುತ್ತೆ. ಸೀನಿಲಿಂದ ಕಟ್ಟಾಗಿ ಅಕ್ಟೋಬರ್ 1962ರ ಯುದ್ಧವನ್ನ ತೋರಿಸ್ತಾರೆ. ಚೀನಾ ಭಾರತದ ಮೇಲೆ ಯುದ್ಧ ಮಾಡಿ ಆಸಾಂನ ವಶಪಡಿಸಿಕೊಂಡಿರುತ್ತೆ. ಆಸಾಂನ ಜನ ಅಲ್ಲಿಂದ ವಲಸೆ ಹೋಗ್ತಿರ್ತಾರೆ. ಆಗ ಅಲ್ಲಿ ಇಂದಿರಾ ಬರ್ತಾಳೆ. ಇಂದಿರಾ ಈಗ ದೊಡ್ಡವಳಾಗಿದ್ದು ಸಕ್ರಿಯವಾಗಿ ರಾಜಕೀಯದಲ್ಲಿ ಭಾಗವಹಿಸಿರ್ತಾಳೆ. ಇಂದಿರಾ ಆಸಾಂನ ಜನರಿಗೆ, ನೀವು ಇಲ್ಲಿಂದ ಎಲ್ಲೂ ಹೋಗಬೇಡಿ, ಚೀನಾ ಸೈನಿಕರು ಆಸಾಂನ ಬಿಟ್ಟು ಹೋಗುವವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾಳೆ. ಈ ನ್ಯೂಸ್ ನ ಇಂಟರ್ನ್ಯಾಷನಲ್ ಮೀಡಿಯಾ ಹೌಸ್ಗಳು ತಮ್ಮ ನ್ಯೂಸ್ ನಲ್ಲಿ ಪಬ್ಲಿಷ್ ಮಾಡ್ತಾರೆ. ಇದರಿಂದ ಚೀನಾದ ಮೇಲೆ ಒತ್ತಡ ಹೆಚ್ಚಾಗಿ ಚೀನಾ ಆಸಾಂನ ಬಿಟ್ಟು ಹೋಗ್ಬಿಡುತ್ತೆ. ಈ ಒಂದು ಕೆಲಸ ಇಂದಿರಾ ಜೀವನದಲ್ಲಿ ತುಂಬಾ ದೊಡ್ಡ ಪಾತ್ರ ವಹಿಸುತ್ತೆ. ಭಾರತದ ಪ್ರತಿಯೊಬ್ಬ ಪ್ರಜೆಯ ಮನಸ್ಸಿನಲ್ಲಿ ಇಂದಿರಾ ಮನೆ ಮಾತಾಗ್ತಾಳೆ. ಇಲ್ಲಿ ನಮಗೆ ಜೆ.ಪಿ. ನಾರಾಯಣ ತೋರಿಸ್ತಾರೆ. ಇವರು ಒಂದು ಇಂಟರ್ವ್ಯೂ ನಲ್ಲಿ ಮಾತಾಡ್ತಾ, ಇಂದಿರಾ ಇಲ್ಲದಿದ್ದರೆ ಆಸಾಂನ ಪರಿಸ್ಥಿತಿ ಪಿಒಕೆ ತರ ಆಗ್ತಿತ್ತು ಅಂತ ಹೇಳ್ತಾರೆ. ಆದ್ರೆ ಈ ವಿಷಯ ಜವಾಹರ್ಲಾಲ್ ನೆಹರುಗೆ ಇಷ್ಟ ಆಗಲ್ಲ. ಏಕೆಂದ್ರೆ ಆ ಸಮಯದಲ್ಲಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಅದು ಅವರ ಕೆಲಸ ಆಗಿರುತ್ತೆ. ಇಂದಿರಾ ಮನೆಗೆ ಬಂದಾಗ ಜವಾಹರ್ಲಾಲ್ ನೆಹರು, ನೀನು ಪ್ರಫುಲ್ ಹತ್ರ ಹೋಗಿ ಮಾತಾಡು, ಆಕೆ ನಿನಗೇನು ಹೇಳಬೇಕು ಅನ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಇಂದಿರಾ ಪ್ರಫುಲ್ ಹತ್ರ ಕೇಳಿದಾಗ, ಆಕೆ ನಿಮ್ಮ ತಂದೆ ಆನಂದ್ ಭವನ್ ನಿಮ್ಮ ಅತ್ತೆ ಲಕ್ಷ್ಮಿ ಹೆಸರಿಗೆ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಇಂದಿರಾ ತುಂಬಾ ದುಃಖ ಆಗ್ತಾಳೆ. ಏಕೆಂದ್ರೆ ಇಂದಿರಾಗೆ ಆನಂದ್ ಭವನ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಆಕೆ ತನ್ನ ಕೊನೆ ದಿನಗಳನ್ನ ಅಲ್ಲೇ ಕಳೆಯಬೇಕು ಅನ್ಕೊಂಡಿರ್ತಾಳೆ. ಈಗ ಇಂದಿರಾ ತನಗೆ ಮದುವೆಯಾದ ದಿನಗಳನ್ನ ನೆನಪು ಮಾಡ್ಕೋತಾಳೆ. ಇಂದಿರಾ ಮದುವೆ ಫಿರೋಜ್ ಗಾಂಧಿ ಜೊತೆ ಆಗಿರುತ್ತೆ. ಫಿರೋಜ್ ಮತ್ತು ಇಂದಿರಾ ನಡುವೆ ಹೊಂದಾಣಿಕೆ ಇರಲ್ಲ. ಏಕೆಂದ್ರೆ ಫಿರೋಜ್ ಇಂದಿರಾಗೆ ಟೈಮ್ ಕೊಡ್ತಿರಲ್ಲ. ಮದುವೆಯ 20 ವರ್ಷಗಳ ನಂತರ ಫಿರೋಜ್ ತೀರ್ಕೊಂಡಿರ್ತಾನೆ. ಈ ಕಡೆ ಸಿಂಡಿಕೇಟ್ ನವರು ನೆಹರು ನಂತರ ಪ್ರಧಾನಮಂತ್ರಿ ಆಗೋಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರನ್ನ ರೆಕಮೆಂಡ್ ಮಾಡ್ತಾರೆ. ಈಗ 1964ರಲ್ಲಿ ಹಾರ್ಟ್ ಅಟ್ಯಾಕ್ ನಿಂದ ನೆಹರು ನಿಧನ ಹೊಂದ್ತಾರೆ. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಆಗ್ತಾರೆ. ಇದಾದ 2 ವರ್ಷಗಳ ನಂತರ 1966ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನಿಧನ ಹೊಂದ್ತಾರೆ. ಆಗ ಇಂದಿರಾ ಪ್ರಧಾನಮಂತ್ರಿ ಆಗ್ತಾರೆ. ಇಲ್ಲಿ ರಕ್ಷಣಾ ಮಂತ್ರಿ ಕೃಷ್ಣ ಮೇನನ್ನ ತೋರಿಸ್ತಾರೆ. ಇವರು ಒಂದು ಮೀಟಿಂಗ್ ಕರೆದು ಇಂದಿರಾಗೆ ಆಡಳಿತದಲ್ಲಿ ಹೆಲ್ಪ್ ಮಾಡುವಂತೆ ಕೇಳ್ತಾರೆ. ಇಲ್ಲಿಂದ ಸ್ಟೋರಿ 1971ರಲ್ಲಿ ಶಿಫ್ಟ್ ಆಗುತ್ತೆ. ತ್ರಿಪುರದ ಮೇಲೆ ಪಾಕಿಸ್ತಾನದ ಸೈನಿಕರು ಅಟ್ಯಾಕ್ ಮಾಡ್ತಾರೆ. ಏಕೆಂದರೆ 1970ರಲ್ಲಿ ಬಾಂಗ್ಲಾದೇಶದ ಸ್ವತಂತ್ರಕ್ಕಾಗಿ ಅಲ್ಲಿನ ಬಗ್ಬಂಧು ಎಂಬ ಒಬ್ಬ ಲೀಡರ್ ಹೋರಾಟ ಮಾಡ್ತಿರ್ತಾನೆ. ಆತ ಎಲೆಕ್ಷನ್ ಗೆಲ್ತಾನೆ. ಇದು ಪಾಕಿಸ್ತಾನದ ಜನರಲ್ ಆಯಬ್ ಖಾನ್ಗೆ ಇಷ್ಟ ಆಗಲ್ಲ. ಅವನು ತನ್ನ ಸೈನಿಕರನ್ನ ಕಳುಹಿಸಿ ಬಾಂಗ್ಲಾದ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ. ತ್ರಿಪುರ ಬಾಂಗ್ಲಾಕ್ಕೆ ಅಂಟಿಕೊಂಡಿದ್ದರಿಂದ ಪಾಕಿಸ್ತಾನದ ಸೈನಿಕರು ತ್ರಿಪುರ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾರೆ. ಇದರಿಂದ ಬಾಂಗ್ಲಾದ ತುಂಬಾ ಜನ ಬಾರ್ಡರ್ ಕ್ರಾಸ್ ಮಾಡಿ ಇಂಡಿಯಾಗೆ ಬರ್ತಿರ್ತಾರೆ. ಈಗ ಇಂದಿರಾಗೆ ಏನು ಮಾಡ್ಬೇಕಂತ ಅರ್ಥವಾಗ್ತಿರಲ್ಲ. ಆಗ ಇಂದಿರಾ ಒಂದು ಮೀಟಿಂಗ್ ಕರೀತಾರೆ. ಅಲ್ಲಿ ರಕ್ಷಣಾ ಮಂತ್ರಿ ಕೃಷ್ಣ ಮೇನನ್, ಇಲ್ಲಿವರೆಗೆ 1.5 ಕೋಟಿಗೂ ಅಧಿಕ ಮಂದಿ ಭಾರತದೊಳಗೆ ಬಂದಿದ್ದಾರೆ, ಇದನ್ನ ನಾವು ತಡೆದಿಲ್ಲ ಅಂದ್ರೆ ದಂಗೆ ಏಳುತ್ತೆ ಅಂತ ಹೇಳ್ತಾರೆ. ಆಗ ಇಂದಿರಾ ಅಪೋಸಿಷನ್ ಲೀಡರ್ ಅಟಲ್ ಬಿಹಾರಿ ವಾಜಪೇಯಿ ಹತ್ರ ಬರ್ತಾಳೆ. ಇಲ್ಲಿ ಇಂದಿರಾ ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ತನಗೆ ಹೆಲ್ಪ್ ಮಾಡುವಂತೆ ಕೇಳ್ತಾರೆ. ಆಗ ವಾಜಪೇಯಿ ಒಪ್ಕೋತಾರೆ. ಆಮೇಲೆ ಇಂದಿರಾ ಭಾರತದ ಸೈನ್ಯಾಧಿಕಾರಿ ಜನರಲ್ ಸ್ಯಾಮ್ ಬಹದ್ದೂರ್ ಮಾಣಿಕ್ ಶಾನ ಕರೆದು ಬಾಂಗ್ಲಾದೇಶದಿಂದ ಪಾಕಿಸ್ತಾನವನ್ನ ಓಡಿಸಬೇಕು ಅಂತ ಹೇಳ್ತಾರೆ. ಆಗ ಜನರಲ್, ನಾನು ಬಾಂಗ್ಲಾವನ್ನ ಸ್ವತಂತ್ರಗೊಳಿಸ್ತೀನಿ, ಆದ್ರೆ ನಾವು ಒಂದು ಸಲ ಯುದ್ಧಕ್ಕೆ ಹೋದಾಗ ಅಂತಾರಾಷ್ಟ್ರೀಯ ಒತ್ತಡಗಳಿಂದ ನಮ್ಮನ್ನು ವಾಪಸ್ ಕರಿಬಾರದು ಅಂತ ಹೇಳ್ತಾರೆ. ಆಗ ಇಂದಿರಾ ಸರಿ ಅಂತ ಒಪ್ಕೋತಾರೆ. ಈಗ 1971ರ ಒಪ್ಪಂದದ ಪ್ರಕಾರ ಯಾರಾದರೂ ಭಾರತದ ಮೇಲೆ ದಾಳಿ ಮಾಡಿದ್ರೆ ಸೋವಿಯತ್ ಯೂನಿಯನ್ ಒಟ್ಟಾಗಿ ಯುದ್ಧದಲ್ಲಿ ಭಾಗವಹಿಸಬೇಕಂತ ಇಂದಿರಾ ಸೋವಿಯತ್ ಯೂನಿಯನ್ ಜೊತೆ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಈಗ ಇಂದಿರಾ ಬಾಂಗ್ಲಾದೇಶದ ಸ್ವತಂತ್ರಕ್ಕೋಸ್ಕರ ಫ್ರಾನ್ಸ್ನ ಪ್ರಧಾನಮಂತ್ರಿ ಹತ್ರ ಮಾತಾಡೋಕೆ ಹೋಗ್ತಾರೆ. ಇಂದಿರಾ ಪಾಕಿಸ್ತಾನದ ಸೈನಿಕರು ಬಾಂಗ್ಲಾದಲ್ಲಿ ಮಾಡಿದ ಮಾರಣ ಹೋಮದ ಫೋಟೋವನ್ನ ಫ್ರಾನ್ಸ್ನ ಪ್ರಧಾನಿಗೆ ತೋರಿಸ್ತಾರೆ. ಆಗ ಆತ ಯುದ್ಧದಲ್ಲಿ ಭಾಗವಹಿಸದೆ ಹಾಗೆ ನ್ಯೂಟ್ರಲ್ ಆಗಿರ್ತೀನಿ ಅಂತ ಮಾತು ಕೊಡ್ತಾನೆ. ಆಮೇಲೆ ಇಂದಿರಾ ಅಮೆರಿಕದ ಪ್ರಧಾನಿ ರಿಚರ್ಡ್ ನಿಕ್ಸನ್ ಹತ್ರ ಹೋಗಿ ಭೇಟಿ ಆಗ್ತಾಳೆ. ಆದ್ರೆ ಆತ ಯುದ್ಧ ಆದ್ರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಬಾಂಗ್ಲಾದಲ್ಲಿ ಬಗ್ಬಂದು ಸತ್ಯಾಗ್ರಹ ಮಾಡ್ತಿರ್ತಾನೆ. ಆದ್ರೆ ಇಂದಿರಾ ಲಂಡನ್ಗೆ ಹೋಗಿ ಅಲ್ಲಿನೂ ಬಾಂಗ್ಲಾದ ಸ್ವತಂತ್ರದ ಬಗ್ಗೆ ಮಾತಾಡ್ತಾಳೆ. ಇದರಿಂದ ಪಾಕಿಸ್ತಾನದ ಜನರಲ್ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಇದೇ ಸಮಯಕ್ಕಾಗಿ ಕಾಯ್ತಿದ್ದ ಇಂದಿರಾ ಯುದ್ಧ ಘೋಷಣೆ ಮಾಡ್ತಾಳೆ. ಆಗ ಅಮೆರಿಕ ಪಾಕಿಸ್ತಾನದ ಸಪೋರ್ಟಿಗಾಗಿ ತನ್ನ ನೇವಿ ಫೋರ್ಸ್ ನ ಕಳಿಸ್ತಾನೆ. ಅದು 13 ದಿನಗಳಲ್ಲಿ ಬಾಂಗ್ಲಾವನ್ನ ತಲುಪ್ತಿರುತ್ತೆ. ಆಗ ಜನರಲ್ ಸ್ಯಾಮ್ ಇಂದಿರಾಗೆ, 13 ದಿನ ಸಾಕು ನಮಗೆ ಯುದ್ಧವನ್ನ ಗೆಲ್ಲೋಕೆ ಅಂತ ಹೇಳ್ತಾರೆ. ಅಮೆರಿಕ ನೇವಿ ಬಾಂಗ್ಲಾ ತಲುಪುವಷ್ಟರಲ್ಲಿ ಭಾರತೀಯ ಸೈನಿಕರು ಪಾಕಿಸ್ತಾನವನ್ನ ಸೋಲಿಸಿ ಬಾಂಗ್ಲಾವನ್ನ ಸ್ವತಂತ್ರಗೊಳಿಸಿರ್ತಾರೆ. ಆದ್ರೆ ಯುದ್ಧ ಮುಗಿದ ಮೇಲೆ ಇಂದಿರಾ ಭಾರತ ಗೆದ್ದ ಪಾಕಿಸ್ತಾನದ ಜಾಗವನ್ನ ಅವರಿಗೆ ವಾಪಸ್ ಕೊಟ್ಬಿಡ್ತಾಳೆ. ಮತ್ತು ಸಿಮ್ಲಾ ಒಪ್ಪಂದದ ಪ್ರಕಾರ ಒಂದು ರೈಲು ಭಾರತದಿಂದ ಪಾಕಿಸ್ತಾನಕ್ಕೆ ಕಳಿಸುವುದಾಗಿ ಒಪ್ಪಂದ ಮಾಡಿರ್ತಾಳೆ. ಇದರಿಂದ ಪಾರ್ಟಿಯಲ್ಲಿದ್ದ ಸಿಂಡಿಕೇಟ್ ಮೆಂಬರ್ ಕೋಪದಲ್ಲಿರ್ತಾರೆ. ರೈಲ್ವೆ ಕಾರ್ಮಿಕರು ಸತ್ಯಾಗ್ರಹಕ್ಕೆ ಹೋಗ್ತಾರೆ. ಏಕೆಂದರೆ ಅದು ಕಾಶ್ಮೀರ ಅಂತ ಸೆನ್ಸಿಟಿವ್ ವಿಷಯಗಳನ್ನ ಒಳಗೊಂಡಿರುತ್ತೆ. ಇದೇ ಟೈಮಲ್ಲಿ ಇಂದಿರಾ ಮಗ ಸಂಜಯ್ ಗಾಂಧಿ ಮದುವೆ ಆಗುತ್ತೆ. ಅದಾದ ಮೇಲೆ ಇಂದಿರಾ ಹೋರಾಟವನ್ನ ಶಾಂತಗೊಳಿಸಲು ಮತ್ತು ಜನರ ಗಮನವನ್ನ ಬೇರೆ ಕಡೆ ಸೆಳೆಯಲು
ಪೋಖ್ರಾನ್ ನಲ್ಲಿ ನ್ಯೂಕ್ಲಿಯರ್ ವೆಪನ್ ನ ಟೆಸ್ಟ್ ಮಾಡ್ತಾಳೆ. ಇದಾದ ನಂತರ ಇಂದಿರಾಗೆ ಇಲಾಹಾಬಾದ್ ಹೈಕೋರ್ಟ್ ನಲ್ಲಿ ಹಾಜರಾಗಬೇಕಾಗುತ್ತೆ. ಏಕೆಂದರೆ ರಾಯ್ಬರೇಲಿಯಲ್ಲಿ ನಡೆದ ಎಲೆಕ್ಷನ್ ನಲ್ಲಿ ಇಂದಿರಾ ಸ್ಕ್ಯಾಮ್ ಮಾಡಿ ಗೆದ್ದಿದ್ದಾರೆ ಅಂತ ಕೇಸ್ ಇರುತ್ತೆ. ಇಲ್ಲಿ ಕೇಸ್ ಸಾಬೀತಾಗಿದ್ದಕ್ಕೆ ಇಂದಿರಾಗೆ 6 ವರ್ಷಗಳ ಕಾಲ ಎಲೆಕ್ಷನ್ ನಲ್ಲಿ ನಿಲ್ಲದಂತೆ ಕೋರ್ಟ್ ಆರ್ಡರ್ ಮಾಡುತ್ತೆ. ಇದರಿಂದ ಇಂದಿರಾ ತುಂಬಾ ವೀಕ್ ಆಗ್ತಾಳೆ. ಆಕೆ ತಾನು ತನ್ನ ಅಧಿಕಾರದಿಂದ ದೂರ ಇರಬಾರದು ಅಂತ ತನ್ನ ಮಗ ಸಂಜಯ್ ಗಾಂಧಿನ PM ಮಾಡಬೇಕು ಅನ್ಕೋತಾರೆ. ಅದಕ್ಕೆ ಒಂದು ಮೀಟಿಂಗ್ ಕರೀತಾರೆ. ಇಲ್ಲಿ ಸಂಜಯ್ ರಕ್ಷಾ ಮಂತ್ರಿ ಜೊತೆ ಮಿಸ್ಬಿಹೇವ್ ಮಾಡ್ತಾನೆ. ಆದ್ರೆ ಇಂದಿರಾ ಇದ್ಯಾವುದು ಲೆಕ್ಕ ಮಾಡದೆ ಸಂಜಯ್ನ PM ಮಾಡಬೇಕು ಅನ್ಕೋತಾಳೆ. ಇದರಿಂದ ಸಿಂಡಿಕೇಟ್ ನ ತುಂಬಾ ಜನ ಇಂದಿರಾ ವಿರುದ್ಧ ಆಗ್ಬಿಡ್ತಾರೆ. ತನ್ನ ಅಧಿಕಾರ ಕಳ್ಕೋಬಾರ್ದಂತ ಇಂದಿರಾ 1975ರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ. ಇಲ್ಲಿ ಇಂದಿರಾ ವಿರುದ್ಧ ಇದ್ದ ಎಲ್ಲರನ್ನ ಯಾವುದೇ ಎನ್ಕ್ವೈರಿ ಇಲ್ಲದೆ ಜೈಲಿಗೆ ಹಾಕಲಾಗುತ್ತೆ. ಸುಮಾರು 11 ಲಕ್ಷದವರೆಗೆ ಜನರನ್ನ ಜೈಲಿಗೆ ಹಾಕಿರ್ತಾರೆ. ಆಗಿನ ರಾಷ್ಟ್ರಪತಿ ಫಕ್ರುದ್ದೀನ್ ಇಂದಿರಾ ಒತ್ತಡದಿಂದ ಎಮರ್ಜೆನ್ಸಿಯನ್ನ ಹಾಕಿರ್ತಾರೆ. ಆದ್ರೆ ವಿದೇಶ ಮಂತ್ರಿ ಗುಜ್ಜಲ್ ಇದ್ಯಾವುದರ ಬಗ್ಗೆ ಗೊತ್ತಿಲ್ಲದೆ ರೇಡಿಯೋದಲ್ಲಿ ಎಮರ್ಜೆನ್ಸಿ ಬಗ್ಗೆ ಮಾತಾಡ್ಬಿಡ್ತಾರೆ. ಆಗ ಇಂದಿರಾ ಈಗಿಂದ ಯಾವುದೇ ಮಂತ್ರಿ ರೇಡಿಯೋ ಅಥವಾ ಟಿವಿಯಲ್ಲಿ ಮಾತಾಡುವಾಗ ನನಗೆ ಹೇಳದೆ ಏನು ಸ್ಟೇಟ್ಮೆಂಟ್ ಕೊಡಬಾರದು ಅಂತ ಹೇಳ್ತಾಳೆ. ಈ ಕಡೆ ಬಾಂಗ್ಲಾದಲ್ಲಿ ಕೆಲವು ಆತಂಕಿಗಳು ಬಗ್ಬಂಧು ಮತ್ತು ಆತನ ಪೂರ್ತಿ ಕುಟುಂಬವನ್ನ ಸಾಯಿಸಿಬಿಡ್ತಾರೆ. ಭಾರತದಲ್ಲಿ ಆಗಸ್ಟ್ 15 ಬರುತ್ತೆ. ಆದ್ರೆ ಇಂದಿರಾ ಕೆಂಪುಕೋಟೆಯಲ್ಲಿ ಭಾಷಣ ಕೊಡಬಾರದು ಅನ್ಕೋತಾಳೆ. ಏಕೆಂದರೆ ಎಮರ್ಜೆನ್ಸಿ ಇನ್ನೂ ನಡೀತಿರುತ್ತೆ. ಜನ ಎಮರ್ಜೆನ್ಸಿ ಬಗ್ಗೆ ಕೇಳ್ತಾರೆ ಅಂತ ಇಂದಿರಾಗೆ ಭಯ ಇರುತ್ತೆ. ಆದ್ರೆ ಸಂಜಯ್ ಹೇಳಿದಕ್ಕೆ ಇಂದಿರಾ ಕೆಂಪುಕೋಟೆ ಮೇಲೆ ಭಾಷಣ ಕೊಡ್ತಾಳೆ. ಆದ್ರೆ ಎಮರ್ಜೆನ್ಸಿ ಬಗ್ಗೆ ಏನು ಮಾತಾಡೋದಿಲ್ಲ. ಒಂದು ದಿನ ಇಂದಿರಾ ಮುಖ ತೊಳಿತಿರ್ತಾಳೆ. ಆಗ ಆಕೆಗೆ ಕನ್ನಡಿಯಲ್ಲಿ ಒಬ್ಬ ಕುರುಪಿಯಾದ ಮಹಿಳೆ ಕಾಣ್ತಾಳೆ. ಅದು ಕನಸಾಗಿರುತ್ತೆ. ಆಗಿನಿಂದ ಇಂದಿರಾ ಆರೋಗ್ಯ ಕ್ಷೀಣಿಸುತ್ತಾ ಬರುತ್ತೆ. ಇದರಿಂದ ಇಂದಿರಾ ಕಾರ್ಯವನ್ನ ಸಂಜಯ್ ತಗೋತಾನೆ. ಒಂದು ದಿನ ಸಂಜಯ್ ದೆಹಲಿ ರೋಡ್ ಅಲ್ಲಿ ಹೋಗ್ತಿದ್ದಾಗ ದಾರಿಯಲ್ಲಿ ಜನ ಇರೋದನ್ನ ನೋಡ್ತಾನೆ. ಇವರು ತಮ್ಮ ದಿನನಿತ್ಯದ ಕಾರ್ಯವನ್ನ ರೋಡ್ ಮೇಲೆ ಮಾಡ್ತಿರ್ತಾರೆ. ಅದಕ್ಕೆ ಸಂಜಯ್ ಅವರ ಗುಡಿಸಲುಗಳನ್ನ ಅಲ್ಲಿಂದ ಶಿಫ್ಟ್ ಮಾಡಬೇಕು ಅನ್ಕೋತಾನೆ. ಆದ್ರೆ ಜನ ಅಲ್ಲಿಂದ ಹೋಗೋಕೆ ಒಪ್ಪಲ್ಲ. ಆಗ ಅವನು ಅಲ್ಲಿ ಬುಲ್ಡೋಜರ್ನ ನಡೆಸ್ತಾನೆ. ಇದರಿಂದ ಒಬ್ಬ ತಾಯಿ ತನ್ನ ಮಗನನ್ನ ಕಳ್ಕೊತಾಳೆ. ಸಂಜಯ್ ಇಲ್ಲಿಗೆ ನಿಲ್ಲದೆ ಬಲವಂತದಿಂದ ಜನರ ನಸ್ಬಂದಿಯನ್ನ ಮಾಡ್ತಿರ್ತಾನೆ. ಇದರಿಂದ ದೇಶದಲ್ಲಿ ದಂಗೆ ಏಳುತ್ತೆ. ಇದನ್ನೆಲ್ಲ ನೋಡಿದ ಇಂದಿರಾ ದೇಶದಲ್ಲಿ ಎಮರ್ಜೆನ್ಸಿನ ರದ್ದು ಮಾಡ್ತಾಳೆ. ಆಮೇಲೆ ಲೋಕಸಭೆ ಎಲೆಕ್ಷನ್ ನ ಕರೀತಾಳೆ. ಇಲ್ಲಿ JP ನಾರಾಯಣ್ ತಮ್ಮ ಹೊಸ ಪಾರ್ಟಿ ಜನತಾ ಪಾರ್ಟಿನ ಸ್ಟಾರ್ಟ್ ಮಾಡ್ತಾರೆ. ಈಗ ಎಲೆಕ್ಷನ್ ರಿಸಲ್ಟ್ ಬರುತ್ತೆ. ಸಂಜಯ್ ಮತ್ತು ಇಂದಿರಾ ರಾಯ್ಬರೇಲಿ ಮತ್ತು ಅಮೇಠಿಯಿಂದ ಸೋತೋಗ್ತಾರೆ. ಪದಗ್ರಹಣದ ದಿನ ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಆಗ್ತಾರೆ. ಇಲ್ಲಿ ರಕ್ಷಾ ಮಂತ್ರಿ ಬರ್ತಾರೆ. ಇವರು ಇಂದಿರಾಗೆ 30 ವರ್ಷಗಳಿಂದ ಸರ್ಕಾರಿ ಮನೆಯಲ್ಲಿ ಇದ್ದು ಸಾಕಾಗಿರ್ಬೇಕು, ಈಗ ಸ್ವಲ್ಪ ಹೊರಗೆ ಬಂದು ನೋಡಿ ಅಂತ ಹೇಳ್ತಾನೆ. ಇವರು ಕಾಂಗ್ರೆಸ್ ಪಾರ್ಟಿಯಿಂದ ಬೇರೆ ಪಾರ್ಟಿಗೆ ಶಿಫ್ಟ್ ಆಗಿರ್ತಾರೆ. ಏಕೆಂದ್ರೆ ಸಂಜಯ್ ಅವರನ್ನ ಅವಮಾನ ಮಾಡಿರ್ತಾನೆ. ಈಗ ಇಂದಿರಾ ಸರ್ಕಾರಿ ಮನೆಯನ್ನ ಖಾಲಿ ಮಾಡ್ತಾರೆ. ಇದಾದ ನಂತರ ಇಂದಿರಾನ ಅರೆಸ್ಟ್ ಮಾಡ್ತಾರೆ. ಇಂದಿರಾನ ಜೈಲಲ್ಲಿ ಕರ್ಕೊಂಡು ಹೋಗುವಾಗ ದಾರಿಯಲ್ಲಿ ಜನ ಅವರನ್ನ ದೇಶದ್ರೋಹಿ ಅಂತ ಕೂಗ್ತಿರ್ತಾರೆ ಮತ್ತು ಅವರಿಗೆ ಹೊಡೆಯೋಕೆ ಬರ್ತಿರ್ತಾರೆ. ಈಗ ಇಂದಿರಾ ಜೈಲಲ್ಲಿ ಇರ್ತಾಳೆ. ಈ ಕಡೆ ಹೊರಗೆ ಪಂಜಾಬ್ನಲ್ಲಿ ಅಕಾಲಿ ದಳದವರು ಕಾಂಗ್ರೆಸ್ಗೆ ಚಾಲೆಂಜ್ ಮಾಡ್ತಿರ್ತಾರೆ. ಅದಕ್ಕೆ ಸಂಜಯ್ ಪಂಜಾಬ್ ವೋಟ್ನ ತಮ್ಮ ಕಡೆ ಮಾಡೋಕೆ ಸಿಖ್ ಸಮುದಾಯದ ಒಬ್ಬ ಕೈದಿಯನ್ನ ಬಿಡಿಸ್ತಾನೆ. ಈಗ 1978ರಲ್ಲಿ ಇಂದಿರಾ ಜೈಲಿಂದ ಬಿಡುಗಡೆ ಆಗ್ತಾಳೆ. ಈಗ ಮನೆಗೆ ಹೋಗದೆ ಸೀದಾ JP ನಾರಾಯಣ್ ಹತ್ರ ಬರ್ತಾಳೆ. ಇಲ್ಲಿ JP ನಾರಾಯಣ್ಗೆ ತಾನು ಮಾಡಿದ ತಪ್ಪಿಗೆ ಸ್ವಾರಿ ಕೇಳ್ತಾಳೆ. JP ನಾರಾಯಣ್ ಇಂದಿರಾನ ಕ್ಷಮಿಸಿಬಿಡ್ತಾರೆ. ಇಂದಿರಾ ಅಲ್ಲಿಂದ ಹೋಗ್ತಿದ್ದಾಗ ಬೆಲ್ಚಿ ಎಂಬ ಊರಿನ ಕೆಲವು ಮಹಿಳೆಯರು ಅಲ್ಲಿಗೆ ಬಂದು ತಮ್ಮ ಊರಲ್ಲಿನ ಸಮಸ್ಯೆ ಬಗ್ಗೆ ಹೇಳ್ತಾರೆ. ಅವರ ಊರಲ್ಲಿ 2 ದಿನದಿಂದ ಯಾರು ಊಟ ಮಾಡಿರಲ್ಲ. ಏಕೆಂದರೆ ಅಲ್ಲಿನ ಜಮೀನ್ದಾರರು ಅವರ ಬೆಳೆಗಳನ್ನ ತಗೊಂಡು ಹೋಗ್ಬಿಟ್ಟಿರ್ತಾರೆ ಮತ್ತು ದೊಡೆಯೋಕೆ ಬಂದವರನ್ನ ಸಾಯಿಸಿರ್ತಾರೆ. ಆಗ ಇಂದಿರಾ ತಕ್ಷಣ ಬೆಲ್ಚಿ ಊರಿಗೆ ಹೋಗ್ತಾಳೆ. ಆದ್ರೆ ದಾರಿಯಲ್ಲಿ ಅವರನ್ನ ಊರೊಳಗೆ ಹೋಗೋಕೆ ಬಿಡೋದಿಲ್ಲ. ಆಗ ಇಂದಿರಾ ಅಲ್ಲೇ ಇದ್ದ ಆನೆ ಮೇಲೇರಿ ಊರೊಳಗೆ ಹೋಗ್ತಾರೆ. ಇಲ್ಲಿನ ಜನರಿಗೆ ಸಾಂತ್ವನ ಹೇಳಿ ಅವರನ್ನ ಜಮೀನ್ದಾರರಿಂದ ಕಾಪಾಡೋದಾಗಿ ಹೇಳ್ತಾಳೆ. ಆಮೇಲೆ 1980ರಲ್ಲಿ ಇಂದಿರಾ 3ನೇ ಬಾರಿ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಇಲ್ಲಿ ಸಂಜಯ್ ಇಂದಿರಾ ಜೊತೆ ಮಾತಾಡಬೇಕು ಅಂತ ಅನ್ಕೋತಾನೆ. ಏಕೆಂದ್ರೆ ಸಂಜಯ್ನ ಪಾರ್ಟಿ ಕಾರ್ಯಗಳಿಂದ ದೂರ ಇಟ್ಟಿರ್ತಾರೆ. ಆದ್ರೆ ಇಂದಿರಾ ಅವನಿಗೆ ಟೈಮ್ ಕೊಡ್ತಿರಲ್ಲ. ಇದರಿಂದ ಸಂಜಯ್ ಫ್ರೆಂಡ್ಸ್ ಕೂಡ ಅವನಿಗೆ ತನ್ನ ತಾಯಿ ವಿರುದ್ಧ ಚಾಡಿ ಹೇಳ್ತಿರ್ತಾರೆ. ಇದರಿಂದ ಸಂಜಯ್ ಕೂಡ ತುಂಬಾ ಕೋಪದಲ್ಲಿರ್ತಾನೆ. ಇದೇ ಕೋಪದಲ್ಲಿ ಒಂದು ದಿನ ಸಂಜಯ್ ಪ್ಲೇನ್ ಹಾರಿಸ್ತಿರುವಾಗ ಅದರಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ಪ್ಲೇನ್ ಕ್ರಾಶ್ ಆಗುತ್ತೆ. ಸಂಜಯ್ ಮರಣ ಹೊಂತಾನೆ. ಇದರಿಂದ ಇಂದಿರಾಗೆ ತುಂಬಾ ಆಘಾತವಾಗುತ್ತೆ. ಆದ್ರೆ ಆಕೆ ಅಳೋದಿಲ್ಲ. ಸಂಜೆ ಅಂತಿಮ ಸಂಸ್ಕಾರ ಆದಮೇಲೆ ಇಂದಿರಾ ಕಾರಲ್ಲಿ ಹೋಗ್ತಿರ್ತಾಳೆ. ಆಗ ಜನ ದಾರಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಿರ್ತಾರೆ. ಆಗ ಇಂದಿರಾ ಡ್ರೈವರ್ ಏನು ನಡೀತಾ ಇದೆ ಅಂತ ಕೇಳ್ತಾನೆ. ಆಗ ಒಬ್ಬ ಅಜ್ಜಿ ಆ ರಾಕ್ಷಸ ಸಂಜಯ್ ಸತ್ತು ಹೋದ್ನಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಇಂದಿರಾ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿಂದ ಕೆಲವು ದಿನಗಳ ನಂತರ 1984ರಲ್ಲಿ ಪಂಜಾಬ್ನಲ್ಲಿ ಕೆಲವು ಸಿಖ್ಖರು ದಂಗೆ ಹೇಳ್ತಾರೆ. ಅವರು ಪೊಲೀಸರಿಂದ ತಪ್ಪಿಸಿಕೊಳ್ಳೋಕೆ ಗೋಲ್ಡನ್ ಟೆಂಪಲ್ ನಲ್ಲಿ ಬಚ್ಚಿಟ್ಕೋತಾರೆ. ಆಗ ಇಂದಿರಾ ಅವರನ್ನ ಸದೆ ಬಡಿಯಲು ಬ್ಲೂ ಸ್ಟಾರ್ ಅನ್ನೋ ಒಂದು ಆಪರೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಆರ್ಮಿಯವರು ಗೋಲ್ಡನ್ ಟೆಂಪಲ್ ಮೇಲೆ ಅಟ್ಯಾಕ್ ಮಾಡಿ ಆತಂಕಿಗಳನ್ನ ಸಾಯಿಸ್ಬಿಡ್ತಾರೆ. ಇದರಿಂದ ಇಂದಿರಾ ಸೆಕ್ರೆಟರಿ ಧವನ್ ನಿಮ್ಮ ಸೆಕ್ಯೂರಿಟಿಯಿಂದ 6 ಸಿಪಾಯಿಗಳನ್ನ ತೆಗೆದು ಬಿಡೋಣ ಅಂತ ಹೇಳ್ತಾನೆ. ಆಗ ಇಂದಿರಾ ಅವರು ಕೂಡ ಸಾಮಾನ್ಯ ಭಾರತೀಯರು, ಅವರ ಮೇಲೆ ನನಗೆ ನಂಬಿಕೆ ಇದೆ, ಹಾಗೆ ಮಾಡೋದು ಬೇಡ ಅಂತ ಹೇಳ್ತಾರೆ. ಆದ್ರೆ ಧವನ್ ಅನುಮಾನ ಪಟ್ಟಂತೆ ಆಗುತ್ತೆ. ಇಂದಿರಾ ಮೀಟಿಂಗ್ ಮುಗಿಸಿಕೊಂಡು ಮನೆಗೆ ಬರ್ತಿದ್ದಾಗ ಒಬ್ಬ 6 ಸಿಪಾಯಿ ಅವರ ಭುಜಕ್ಕೆ ಒಂದು ಬುಲೆಟ್ ಹೊಡಿತಾನೆ. ಆಮೇಲೆ ಇನ್ನೊಬ್ಬ ಸಿಪಾಯಿ ಗನ್ ಮೆಷಿನ್ ತಗೊಂಡು ಅಂಧಾಧುನ್ ಫೈರಿಂಗ್ ಮಾಡ್ತಾನೆ. ಇಲ್ಲಿಗೆ ಐರನ್ ಲೇಡಿ ಇಂದಿರಾ ಕತೆ ಮುಗಿಯುತ್ತೆ.